ಮೊದಲ ಸಮೀಕ್ಷೆ ಲಭ್ಯ ಆಗ್ತಾ ಇದೆ. ಪಿ ಮಾರ್ಕ್ನ ಸಮೀಕ್ಷೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಟಿಎಂಸಿ 118ರಿಂದ 138 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಕ್ಷೇತ್ರ 294 ಕ್ಷೇತ್ರಗಳಲ್ಲಿ ಟಿಎಂಸಿ 118ರಿಂದ 138 ಸೀಟ್ ಗೆಲ್ಲಬಹುದು. ಅಂದ್ರೆ ಕನಿಷ್ಠ 118 ಗರಿಷ್ಠ 138 ಸೀಟ್ ಗೆಲ್ಲಬಹುದು ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ 148 ಸೀಟ್ಗಳು ಅಗತ್ಯ. ಪಿ ಮಾರ್ಕ್ ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಸೀಟನ್ನ ಅದು ಕೊಟ್ಟಿದ್ದು ನೇರವಾಗಿ ಬಿಜೆಪಿಗೆ 150ರಿಂದ 175 ಸೀಟ್ಗಳನ್ನ ಬಿಜೆಪಿ ಗೆಲ್ಲಬಹುದು ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚು. ಇದು ಪಿ ಮಾರ್ಕ್ ನ ಎಕ್ಸಿಟ್ ಪೋಲ್ ಸಮೀಕ್ಷೆ ಕೊಡ್ತಾ ಇರುವಂತಹ ರಿಸಲ್ಟ್. ಪ್ರೆಡಿಕ್ಷನ್ ಕಾಂಗ್ರೆಸ್ 2ರಿಂದ 6 ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಆ ನಂಬರ್ನ ಗಮನಿಸ್ತಾ ಇದ್ದೀರಿ. ಟಿಎಂಸಿ 118ರಿಂದ 138, ಬಿಜೆಪಿ 150ರಿಂದ 175, ಕಾಂಗ್ರೆಸ್ 2ರಿಂದ 6. ಎಕ್ಸಿಟ್ ಪೋಲ್ ನ ಸಮೀಕ್ಷೆಗಳು ಎಕ್ಸಾಕ್ಟ್ ಆಗ್ತಾವ ಅಂತ ಕೇಳಿದ್ರೆ ಇಲ್ಲ. ಇದೇ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ 2021ರಲ್ಲೂ ಕೂಡ ಇದೇ ರೀತಿ ಟಕ್ಕರ್ನ ಫೈಟ್ ನ ಒಂದು ರಿಸಲ್ಟ್ ಅನ್ನ ಕೊಡಲಾಗಿತ್ತು. ಎಡ್ಜ್ ನೇರವಾಗಿ ಬಿಜೆಪಿಗಿದೆ, ಸ್ಲೈಟ್ ಚಾನ್ಸಸ್ ಬಿಜೆಪಿಗೆ ಹೆಚ್ಚಿದೆ ಸರ್ಕಾರವನ್ನ ರಚನೆ ಮಾಡೋಕೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಸಮೀಕ್ಷೆ ರಿಸಲ್ಟ್ ಅನ್ನ ಕೊಟ್ಟಿತ್ತು. ಆದ್ರೆ ಆಗಿದ್ದು ಉಲ್ಟಾ. ಮ್ಯಾಸಿವ್ ವಿಕ್ಟರಿಯನ್ನ ಪಡೆಯುವಲ್ಲಿ ಟಿಎಂಸಿ ಸಕ್ಸಸ್ ಆಗಿತ್ತು. ಸುಮಾರು 230ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲುವಲ್ಲಿ ಸಕ್ಸಸ್ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷ. ಹಾಗಾಗಿ ಈ ನಂಬರ್ಸ್ ಏನ್ ಬರ್ತಾ ಇದ್ದಾವೆ ಇದು ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪೀಪಲ್ಸ್ ಪಲ್ಸ್ ಸಮೀಕ್ಷೆಯನ್ನ ಗಮನಿಸ್ತಾ ಇದ್ದೀರಿ. ತಮಿಳುನಾಡು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಹಾಗೆ ಆ ನಂಬರ್ಸ್ ನ ನೋಡ್ತಾ ಇದ್ದೀರಿ. ಡಿಎಂಕೆ 125ರಿಂದ 140 ಅಂದ್ರೆ ಕ್ಲಿಯರ್ ಮೆಜಾರಿಟಿ. ಎಐಎಡಿಎಂಕೆ 65ರಿಂದ 80 ಕ್ಷೇತ್ರ. ಹಾಗೆಯೇ ವಿಜಯ್ ಅವರ ಟಿವಿಕೆ ಪಕ್ಷ 18ರಿಂದ 24 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅನ್ನುವಂಥ ಪ್ರೆಡಿಕ್ಷನ್ ನ ಕೊಡ್ತಾ ಇದೆ ಪೀಪಲ್ಸ್ ಪಲ್ಸ್. ಈ ಸಮೀಕ್ಷೆ, ಈ ಏಜೆನ್ಸಿ ಕೊಡ್ತಾ ಇರುವಂತಹ ಸಮೀಕ್ಷೆ ನಂಬರ್ಸ್ ನಿಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ. ಹಾಗೆ ಇತರರು 2ರಿಂದ 6 ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ. ಅಂದ್ರೆ ಡಿಎಂಕೆ ಅಲಯನ್ಸ್ ಸರ್ಕಾರವನ್ನ ರಿಟೈನ್ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಗಮನಿಸ್ತಾ ಇದ್ದೀರಿ ಪಿ ಮಾರ್ಕ್ ಸಮೀಕ್ಷೆಯನ್ನ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಟಿಎಂಸಿ 118ರಿಂದ 138 ಅಂದ್ರೆ ಸರ್ಕಾರವನ್ನ, ಅಧಿಕಾರವನ್ನ ಮಮತಾ ಬ್ಯಾನರ್ಜಿ ಕಳ್ಕೊಳ್ತಾರೆ ಅನ್ನುವಂತ ಪ್ರೆಡಿಕ್ಷನ್ ನ ಈ ಸಮೀಕ್ಷೆ ನೀಡ್ತಾ ಇರೋದು. ಬಿಜೆಪಿ 150ರಿಂದ 175. ಇಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರೋದೇ 148 ಸೀಟ್ಗಳು. ಭರ್ಜರಿ ಬಹುಮತವನ್ನ ಬಿಜೆಪಿ ಪಡೆಯುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ 2ರಿಂದ 6 ಕ್ಷೇತ್ರ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ 0 ಆಗಿತ್ತು. ಆದ್ರೆ ಈ ಬಾರಿ 2ರಿಂದ 6 ಕ್ಷೇತ್ರ. ಕಮ್ಯುನಿಸ್ಟ್ ಪಾರ್ಟಿ ಇಲ್ಲವೇ ಇಲ್ಲ. ಹಾಗೆ ಇತರರದ್ದು ಕೂಡ ಯಾವುದೇ ರೀತಿಯಾದಂತಹ ನಂಬರ್ಸ್ ಇಲ್ಲಿ ಪ್ರೆಡಿಕ್ಷನ್ ಮಾಡಿಲ್ಲ. ಕೇವಲ ಇದೊಂದೇ ಏಜೆನ್ಸಿ ಅಲ್ಲ, ಇನ್ನು ಹಲವು ಏಜೆನ್ಸಿಗಳ ಸಮೀಕ್ಷೆಯ ರಿಪೋರ್ಟ್ ನಮಗೆ ಸಿಗೋದಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಬಟ್ ಈಗ ಸಿಕ್ಕಿರುವಂತಹ ಪಿ ಮಾರ್ಕ್ ಸಮೀಕ್ಷೆ ಇದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವನ್ನ ದೊಡ್ಡ ಮಟ್ಟದಲ್ಲಿ ದಾಖಲು ಮಾಡುತ್ತೆ ಅಂತ ಹೇಳ್ತಾ ಇದೆ. ಹಾಗೆಯೇ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಏಜೆನ್ಸಿಯ ಸಮೀಕ್ಷೆಯ ರಿಪೋರ್ಟ್ ಲಭ್ಯ ಆಗಿರೋದು ಪೀಪಲ್ ಪಲ್ಸ್. ಅದನ್ನ ಗಮನಿಸ್ತಾ ಇದ್ದೀರಿ. ತಮಿಳುನಾಡಿನಲ್ಲಿ ಡಿಎಂಕೆ ಅಲಯನ್ಸ್ ತನ್ನ ಅಧಿಕಾರವನ್ನ ಉಳಿಸ್ಕೊಳ್ಳುತ್ತೆ, ಅದು ಬಹಳ ದೊಡ್ಡ ವಿಕ್ಟರಿಯನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ಅಲ್ಲಿ ತಿಳಿಸ್ತಾ ಇದೆ. ಜೊತೆಗೆ ಟಿವಿಕೆ 18ರಿಂದ 24, ವಿಜಯ್ ಅವರ ಪಕ್ಷ 18ರಿಂದ 24 ಸೀಟ್ಗಳನ್ನ ಪಡೆಯಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರೋದು. ರಾಘವ್ ಶರ್ಮಾ ಅವ್ರ ಹತ್ರ ಹೋಗ್ತೀನಿ. ಆಕ್ಚುಲಿ ತಮಿಳುನಾಡು ಎಲೆಕ್ಷನ್ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೆ, ಆದ್ರೆ ಈಗ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರೆಡಿಕ್ಷನ್ ನಮಗೆ ಲಭ್ಯ ಆಗ್ತಾ ಇದೆ. ರಾಘವ್ ಸರ್, ಏನ್ ಹೇಳ್ತೀರಿ? ಬಿಜೆಪಿಗೆ ಚಾನ್ಸಸ್ ಜಾಸ್ತಿ ಅಂತ ಹೇಳಿ ಪಿ ಮಾರ್ಕ್ ಹೇಳ್ತಾ ಇದೆ. ಇದೇ ರಿಸಲ್ಟ್ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಈ ರೀತಿಯ ರಿಸಲ್ಟ್? ನೋಡಿ, ನಾನು ಸಮೀಕ್ಷೆಗಳನ್ನು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂತ ಹೇಳಿದರೆ 2021ರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಮುಖ್ಯವಾಗಿ ಹೇಳೋದಾದರೆ 2021ರಲ್ಲಿ ಇದೇ ಸಮೀಕ್ಷಾ ಏಜೆನ್ಸಿಗಳು ಬಿಜೆಪಿ ಸರ್ಕಾರ ರಚನೆ ಮಾಡ್ತವೆ ಅಂತ ರಿಪೋರ್ಟ್ ಕೊಟ್ಟಿದ್ವು. ಬಹುತೇಕ ಎಲ್ಲ ಏಜೆನ್ಸಿಗಳಲ್ಲಿ ಬಿಜೆಪಿಯ ನಂಬರ್ಸ್ ಜಾಸ್ತಿ ಕಂಡು ಬಂದಿತ್ತು. ಆದರೆ ರಿಸಲ್ಟ್ ಏನಾಯಿತು? ಎಲ್ಲ ಉಲ್ಟಾ ಹೊಡಿತು. ಸೊ ಹಾಗಾಗಿ ಈ 2021ರ ಚುನಾವಣೆಯನ್ನು ಕೂಡ ನಾನು ನೋಡಿದ್ದೆ. ಆವಾಗಲೂ ಕೂಡ ಬಿಜೆಪಿ ಬರುತ್ತಾ ಇಲ್ಲೋ ಅಂತ ಅನುಮಾನಗಳಿತ್ತು. ನಾನು ಕೂಡ ಬಿಜೆಪಿ ಬರ್ಬೋದೇನಂತ ಭಾವಿಸಿದ್ದೆ. ಬಟ್ ನನ್ನ
ನಿರೀಕ್ಷೆಗಳು ಆ ಸಂದರ್ಭದಲ್ಲಿ ಉಲ್ಟಾಗಿತ್ತು. ಈ ಚುನಾವಣೆ ಕಂಪ್ಲೀಟ್ ಡಿಫರೆಂಟ್ ಆಗಿದೆ. 2021ಗಿಂತ ಬಹಳ ಬಹಳ ಭಿನ್ನವಾಗಿ ಈ ಚುನಾವಣೆ ಕಂಡು ಬರ್ತಾ ಇದೆ. ನನಗೆ ಈಗಲೂ ಕೂಡ 50-50 ಅಂತ ಅನ್ನಿಸ್ತಾ ಇದೆ. ಬಿಜೆಪಿಯು ಗೆಲ್ಬೋದು, TMCಯು ಗೆಲ್ಬೋದು. ನಂಬರ್ 138 ಅತ್ಯಧಿಕ ನಂಬರ್ 138 ಕೊಡ್ತಾ ಇದ್ದಾರೆ PMarkನವರು. ಸೊ ನಾನು ಆ ನಂಬರ್ ಜೊತೆ ಹೋಗ್ತಾ ಇಲ್ಲ. ಆದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಪಶ್ಚಿಮ ಬಂಗಾಳದಲ್ಲಿ 15 ದಿನ ತಿರುಗಿದಾಗೆ ಒಂದು ಕ್ಷೇತ್ರಕ್ಕೆ ಒಂದು ದಿನ ಬೆಳಗ್ಗಿಂದ ಸಂಜೆ ತನಕ ಪ್ರವಾಸ ಮಾಡಿದರೆ ಸಂಜೆ ಹೊತ್ತಿಗೆ ನಾನು ಹೋಟೆಲ್ಗೆ ವಾಪಸ್ ಆದ ನಂತರ ನಾನೇ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಆಗಿದ್ದೆ. ಯಾರು ಮುನ್ನಡೆಯಲ್ಲಿ ಇದ್ದಾರೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಒಂದಿಷ್ಟು ಜನ ಬಿಜೆಪಿಯನ್ನು ಹೊಗಳಿದ್ರೆ ಮೋದಿ ಬೇಕು ಅಂತ ಹೇಳಿದ್ರೆ, ಇನ್ನು ಕೆಲವರು ದೀದಿ ಬೇಕು ಅಂತ ಹೇಳ್ತಿದ್ರು. ಮೋದಿ ಬೇಕು ಅಂತ ಹೇಳೋದಕ್ಕೂ ಅವರಿಗೆ ಒಂದು ಸಮರ್ಥನೀಯವಾದಂಥ ರೀಸನ್ಸ್ ಇತ್ತು. ಹಾಗೆ ದೀದಿ ಬೇಕು ಅಂತ ಹೇಳುವವರು ಕೂಡ ಅವ್ರದ್ದೇ ಆದಂಥ ಒಂದು ರೀಸನಿಂಗನ್ನು ಕೊಡ್ತಾ ಇದ್ರು. ನಾನು ಆಗ ಹೇಳಿದಾಗೆ 4 ಪ್ರಮುಖ ಯೋಜನೆಗಳು ದೀದಿಯನ್ನು ಕೈ ಹಿಡಿಬೋದು. ಆದರೆ 15 ವರ್ಷದ ಆಂಟಿ ಇನ್ಕಂಬೆನ್ಸಿ, ಪೊಲಿಟಿಕಲ್ ವೈಲೆನ್ಸ್, ಮಹಿಳೆಯರಿಗೆ ಭದ್ರತೆ ಇಲ್ಲದಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳುವಂಥ ಒಂದು ನರೇಟಿವ್ ಏನಿರ್ಬೋದು. ಹಾಗೆ ಪಶ್ಚಿಮ ಬಂಗಾಳ ಕೂಡ ಬೇರೆ ರಾಜ್ಯಗಳಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬಯಸುವಂಥ ಒಂದು ಯುವ ಮತದಾರ ವರ್ಗ, ಅವರು ಬಹಳ ಒಂದು ಆಂಬಿಷಿಯಸ್ ಆಗಿದ್ದಾರೆ. ನಮ್ಮ ರಾಜ್ಯ ಬೇರೆ ರಾಜ್ಯಗಳ ಥರ ಆಗಬೇಕು ಅನ್ನೋ ಒಂದು ಭಾವನೆಯನ್ನು ಹೊಂದಿದ್ದಾರೆ ಅನೇಕ ಯುವ ಮತದಾರರು ಇರ್ಬೋದು. ಹಾಗೆ ವಲಸೆ ಕಾರ್ಮಿಕರೇನು ಬೇರೆ ರಾಜ್ಯಗಳಿಗೆ, ಮುಸ್ಲಿಂ ಹೊರತುಪಡಿಸಿದಂಥ ವಲಸೆ ಕಾರ್ಮಿಕರು ಬೇರೆ ರಾಜ್ಯಗಳಿಗೆ ಏನು ಹೋಗಿದ್ದಾರೆ, ಅವರು ವಾಪಸ್ ಬಂದವರು ಕೂಡ ತಮ್ಮ ರಾಜ್ಯವನ್ನು ಹೈದರಾಬಾದಿಗೆ, ಬೆಂಗಳೂರಿಗೆ, ಚೆನ್ನೈಗೆ, ಹಾಗೆ ಬೇರೆ ಬೇರೆ ಶಹರಗಳಿಗೆ ಹೋಲಿಸಿ ನೋಡ್ತಾ ಇದ್ದಾರೆ. ಇಲ್ಲಿ ಜಾಬ್ ಕ್ರಿಯೇಷನ್ ಆಗ್ತಿದೆ, ನಮ್ಮ ಕಲ್ಕತ್ತಾದಲ್ಲಿ ಯಾಕೆ ಆಗ್ತಿಲ್ಲ, ನಮ್ಮ ಬೇರೆ ನಗರಗಳಲ್ಲಿ ಯಾಕೆ ಜಾಬ್ ಕ್ರಿಯೇಷನ್ ಆಗ್ತಿಲ್ಲ, ನಾವು 15,000 20,000 ಸಂಬಳಕ್ಕೋಸ್ಕರ ಯಾಕೆ ಬೆಂಗಳೂರಿಗೆ, ಚೆನ್ನೈಗೆ ಅಥವಾ ಹೈದರಾಬಾದ್ಗೆ ಹೋಗಬೇಕು ಅನ್ನೋ ಒಂದು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ದೊಡ್ಡ ಮಟ್ಟದಲ್ಲಿ SIR ಎಕ್ಸಸೈಸ್ ಆಗಿದೆ. ಸುಮಾರು 90 ಲಕ್ಷ ವೋಟರ್ಗಳು ಡಿಲೀಟ್ ಆಗಿದೆ. ಹೀಗಾಗಿ ನಿಮಗೆ ವೋಟಿಂಗ್ ಪರ್ಸೆಂಟೇಜ್ ಸಹಜವಾಗಿ ಜಾಸ್ತಿ ಆಗುತ್ತೆ. ಇವತ್ತೇನು ನನ್ನ ಪ್ರಕಾರ ಇವತ್ತು ಕೂಡ ಒಂದು 93 ಹತ್ರ ಬರ್ಬೋದು ಇವತ್ತಿನ ವೋಟಿಂಗ್ ಪರ್ಸೆಂಟೇಜ್. ಸೊ ಒಟ್ಟಾರೆ ವೋಟಿಂಗ್ ಪರ್ಸೆಂಟೇಜ್ ಅರೌಂಡ್ 93 ಅಥವಾ 94 ಹತ್ರ ಬರ್ಬೋದು. ಅದು ನಾವು ಕಾದು ನೋಡ್ಬೇಕಷ್ಟೇ. ಸೊ ಈ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿಕ್ಕೆ ಅದು ಕೇವಲ ಆಂಟಿ ಇನ್ಕಂಬೆನ್ಸಿಯ ಲಕ್ಷಣ, ಆಂಟಿ ಇನ್ಕಂಬೆನ್ಸಿ ವೇವ್ ಇದೆ, ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ವೋಟ್ ಮಾಡಿದ್ದಾರೆ ಅಂತಲ್ಲ. ಈ ಒಂದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ SIR ಎಕ್ಸೈಸ್ ಮತ್ತು ವೋಟರ್ ಡಿಲೀಷನ್. ಅದರ ಜೊತೆಗೆ ಪಶ್ಚಿಮ ಬಂಗಾಳದಾದ್ಯಂತ ಈ 2026 ವಿಧಾನಸಭಾ ಚುನಾವಣೆಯಲ್ಲಿ ನಾವು ವೋಟ್ ಮಾಡದಿದ್ರೆ, ಮುಖ್ಯವಾಗಿ ಗ್ರಾಮೀಣ ಭಾಗದವರು, ವಲಸೆ ಹೋದಂಥ ಕಾರ್ಮಿಕರು, ಅವರ ಮನಸ್ಸಲ್ಲಿ ಬಂದಿರೋದೇನು ಹೇಳಿದ್ರೆ, ನಾವು ವೋಟ್ ಮಾಡದಿದ್ರೆ ನಮ್ಮ ಹೆಸರು ವೋಟರ್ ಲಿಸ್ಟಿಂದ ಡಿಲೀಟ್ ಆಗುತ್ತೆ, ನಮಗೆ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ, ನಮ್ಮ ಆಧಾರ್ ಕಾರ್ಡ್ ಇನ್ವ್ಯಾಲಿಡ್ ಆಗುತ್ತೆ, ಪ್ಯಾನ್ ಕಾರ್ಡ್ ಅಥವಾ ಇನ್ಯಾವುದು ಸರ್ಕಾರಿ ಕಾರ್ಡ್ಗಳು ಅಥವಾ ಇನ್ಯಾವುದು ಫೆಸಿಲಿಟಿಗಳಿದೆ ಅದೆಲ್ಲ ಇನ್ವ್ಯಾಲಿಡ್ ಆಗುತ್ತೆ, ನಮಗೆ ಸಿಗೋದಿಲ್ಲ ಅನ್ನೋ ಒಂದು ಸುದ್ದಿ ಹಬ್ಬಿದೆ, ವ್ಯಾಪಕವಾಗಿ ಹಬ್ಬಿದೆ. ಅದೇನು ವಾಟ್ಸ್ಆಪ್ ಯೂನಿವರ್ಸಿಟಿಗಳಿಂದ ಹಬ್ಬಿತೋ ಅಥವಾ ರಾಜಕೀಯ ಪಕ್ಷಗಳೇ ಈ ರೀತಿಯ ನರೇಟಿವ್ ಅನ್ನು ಮಾಡಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಅದೇನು ಗೊತ್ತಿಲ್ಲ. ಬಟ್ ಜನರು ಈ ರೀತಿಯ ಚರ್ಚೆ ಮಾಡಿದ್ದಾರೆ. ನಾವು ವೋಟ್ ಹಾಕ್ಬೇಕಿಲ್ಲ ಅಂದ್ರೆ ನಮ್ಮ ವೋಟರ್ ಹೆಸರು ಡಿಲೀಟ್ ಆಗುತ್ತೆ ಅನ್ನೋ ಒಂದು ಭಯ ಇದೆ. ಹಾಗಾಗಿ ಎದ್ದು ಬಿದ್ದು ಜನ ಬಂದು ವೋಟ್ ಮಾಡಿದ್ದಾರೆ, ಬೇರೆ ಬೇರೆ ನಗರಗಳಿಂದ ಬಂದು ವೋಟ್ ಮಾಡಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಇನ್ನೊಂದು ವಾಯ್ಸ್ ಕೂಡ ಕೇಳಿ ಬರ್ತಿದೆ ಏನಂತ ಹೇಳಿದ್ರೆ, ಹೌದು ನಮಗೆ ಈ ಸರಿ ಪರಿವರ್ತನೆ ಬೇಕು, ಹಾಗಾಗಿ ನಾವು ಈ ಸರಿ ವೋಟ್ ಮಾಡಲೇಬೇಕು ಅಂತ ಹೇಳಿ ನಾವು ಬೇರೆ ಊರಿಂದ ರಜೆ ಹಾಕಿ 5,000-6,000 ರೂಪಾಯಿ ಖರ್ಚು ಮಾಡಿ ಪಾಪ ಜನಗಳು ಟಿಕೆಟ್ ಕನ್ಫರ್ಮೇಷನ್ ಇದ್ದು ಹೇಗೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.